pleased to organize this wonderful event in our esteemed institution. Kabaddi is a dynamic sport. It fosters physical fitness, team spirit, and sportsmanship. We are very happy to say that our institution, which was founded in the year 2009, aims at providing quality education to the students. It focuses on providing CET and NEET coaching classes and also has worked towards securing 100% result in SSLC and PUC board examinations. ಎಲ್ಲರಿಗೂ ಶುಭೋದಯ. ಕ್ರೀಡೆಯಲ್ಲಿ ಸೋಲು ಗೆಲುವು ಎರಡೂ ಕೂಡ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಈ ಎರಡನ್ನೂ ಸಹ ಒಂದೇ ಮನೋಭಾವನೆಯಲ್ಲಿ ಸ್ವೀಕರಿಸಬೇಕು. ಕಬಡ್ಡಿಯ ಕುರಿತು ಒಂದು ಕಿರು ಪರಿಚಯ. Yeah, please keep silence. Students, please maintain silence. ಕಬಡ್ಡಿಯ ಕುರಿತು ಒಂದು ಕಿರು ಪರಿಚಯ. ಕಬಡ್ಡಿ ಭಾರತದ ಹಳೆಯ ಮತ್ತು ಜನಪ್ರಿಯ ಆಟಗಳಲ್ಲಿ ಒಂದು. ಎರಡು ತಂಡಗಳ ನಡುವೆ ಅಂಕಣದ ವಿರುದ್ಧ ಅರ್ಧ ಭಾಗದಲ್ಲಿ ಆಡಲಾಗುತ್ತದೆ. ವೈಯಕ್ತಿಕ ಆಟಗಾರರು ಕಬಡ್ಡಿ ಕಬಡ್ಡಿ ಎಂದು ಹೇಳುತ್ತಾ ವಿರುದ್ಧ ತಂಡದ ಕಡೆಗೆ ಸರದಿ ದಾಟುತ್ತಾರೆ. ಪುನಃ ತಮ್ಮ ಅಂಕಣಕ್ಕೆ ಹಿಂತಿರುಗುವ ಮೊದಲು ಉಸಿರು ತೆಗೆದುಕೊಳ್ಳದೆ ಎದುರಾಳಿಗಳನ್ನು ಟ್ಯಾಗ್ ಮಾಡುವ ಮೂಲಕ ಅಂಕಗಳನ್ನು ಗಳಿಸಲಾಗುತ್ತದೆ. ಕಬಡ್ಡಿ ಎಂಬ ಶಬ್ದವು ಕೋನ್ ಬಡ ಅಥವಾ ಯಾರು ಮೇಲೆ ಎಂಬ ಅರ್ಥದಲ್ಲಿ ಎದುರಾಳಿಗೆ ಸವಾಲು ಹಾಕುವುದು. ಕಬಡ್ಡಿ ಆಟವು ಇತಿಹಾಸ ಪೂರ್ವಕಾಲದಿಂದಲೂ ಅಸ್ತಿತ್ವದಲ್ಲಿ ಇದೆ. ಭಾರತೀಯ ಕುರುಕುಲಗಳಲ್ಲಿ ವಿದ್ಯಾರ್ಥಿಗಳು ದೈಹಿಕ ವ್ಯಾಯಾಮಕ್ಕಾಗಿ ಆಡುತ್ತಿದ್ದರು. ಸುಮಾರು 20ನೇ ಶತಮಾನದ ಆರಂಭದಲ್ಲಿ ಕಬಡ್ಡಿಯ ಮೂಲ ನಿಯಮಗಳನ್ನು ಔಪಚಾರಿಕಗೊಳಿಸಲಾಯಿತು. 1936ರಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಮರಾವತಿ ಮೂಲದ ಕ್ರೀಡಾ ಸಂಸ್ಥೆಯು ಇದನ್ನು ಪ್ರದರ್ಶಿಸಿದಾಗ ಆಟವು ಮಾನ್ಯತೆ ಪಡೆಯಿತು. 1950ರಲ್ಲಿ ರಚನೆಯಾದ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾವು 1952ರಲ್ಲಿ ಪುರುಷರಿಗಾಗಿ ಮತ್ತು 1955ರಲ್ಲಿ ಮಹಿಳೆಯರಿಗಾಗಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಯೋಜಿಸಿತು. 20ನೇ ಶತಮಾನದ ಕೊನೆಯಲ್ಲಿ ಸಂಘಟಿತ ಕಬಡ್ಡಿಯ ಜನಪ್ರಿಯತೆ ಭಾರತ ಗಡಿಯನ್ನು ಮೀರಿತು. 1972ರಲ್ಲಿ ಕಬಡ್ಡಿಯನ್ನು ಬಾಂಗ್ಲಾದೇಶದ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಯಿತು. 1978ರಲ್ಲಿ ಗೇಮ್ಸ್ನಲ್ಲಿ ಸ್ಪರ್ಧಿಸಲು ಪ್ರಾರಂಭಿಸಿದರು. 21ನೇ ಶತಮಾನದಲ್ಲಿ ಆಟವು ಇನ್ನಷ್ಟು ಪ್ರಸಿದ್ಧಿ ಹೊಂದಿ ಹಲವಾರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾಟಗಳನ್ನು ಆಯೋಜಿಸಿದೆ. ಮಂಚಿ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಕ್ರೀಡಾಕೂಟವು ಇಂದು ಜ್ಞಾನದೀಪ ಶಾಲೆ ಮುಡಿಪು ಇಲ್ಲಿ ನಡೆಯಲಿದೆ. And a life without prayer is a life without power. Hence, I request our school choir to invoke the blessings of God through a prayer song. पन्नगवेनि श्वेतांबरे हंस सुवाहि वाग्देवी वरवीणा पाणि वाग्देवी वरवीणा पाणि विद्यमाते शारदे मुद्रिदाते शारदे विद्यमाते शारदे मुद्रिदाते शारदे ಅರನೋದಯದಲ್ಲಿ ನಿನ್ನಯ ಚರಣಕ್ಕೆ ವಾಗಿ ವಂದಿಪ ಬಾಲರ ವೃಂದಕ್ಕೆ ಅನುಪಮ ವಿದ್ಯೆಯ ಕರುಣಿಸು ಜನನಿ ಅನುಪಮ ವಿದ್ಯೆಯ ಕರುಣಿಸು ಜನನಿ ವಿದ್ಯಮಾನ
ಕಾಲೇಜಿನ ದೈಹಿಕ ಶಿಕ್ಷಣದ ಶಿಕ್ಷಕರಾದ ರಾಜೇಶ್ ಸರ್ ಇವರ ಸುಂದರವಾದ ಮುಂಜಾನೆಯಲ್ಲಿ ಜ್ಞಾನದೀಪ ಪ್ರೌಢಶಾಲೆಯಲ್ಲಿ ನಡೆಯುವಂತಹ ಮಂಚಿ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ಸರ್ವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ಈ ರೀತಿಯ ಈ ಸಮಾರಂಭದ ಉದ್ಘಾಟಕರಾದ ವೆಂಕಟೇಶ್ ಸುಬ್ಬಯ್ಯ ಪಟ್ಕರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲಾ ಚೇರ್ಮನ್ ಆಗಿರುವಂತಹ ಮಂಜುನಾಥ್ ರೇವನ್ಕರ್ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅತಿಥಿಗಳಾದ ವೀರೇಶ್ ಭಟ್ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಂಚಿ ವಲಯ ಮಟ್ಟದ ನೋಡಲಾಗಿರುವ ವಿನೋದ ಮೇಡಮ್ ಇದ್ದಾರೆ, ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಇವರಿಗೆ ಆಶಲತಾ ಮ್ಯಾಮ್ ಹೂವನ್ನು ನೀಡಿ ಸ್ವಾಗತಿಸಬೇಕು. ಆಗಿರುವಂತಹ ಕ್ರೀಡಾಪಟುಗಳು ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿ ವೃಂದಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಥ್ಯಾಂಕ್ ಯು. ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್. ದೀಪವನ್ನು ಹಚ್ಚಿ ದೇವರನ್ನು ನೆನೆಯೋಣ ಅನ್ನುವುದು ಸಹ ನಂಬಿಕೆ. ಕತ್ತಲು ಇರುವ ಕಡೆ ಬೆಳಕು ಇರುವುದಿಲ್ಲ, ಬೆಳಕು ಇರುವ ಕಡೆ ಕತ್ತಲು ಇರುವುದಿಲ್ಲ. ದೀಪಕ್ಕೆ ಬೆಳಗುವುದು ಹಾಗೂ ಉರಿಯುವುದು ಎರಡೂ ಸಹ ತಿಳಿದಿದೆ. ಒಳ್ಳೆಯದನ್ನು ಬೆಳಗುತ್ತಾ ಕೆಟ್ಟದನ್ನು ಉರಿದು ಹೋಗಲಿ ಎಂದು ಆಶಿಸುತ್ತಾ ನಂಬಿಕೆಯಲ್ಲಿ ದೀಪ ಹಚ್ಚೋಣ, ದೇವರನ್ನು ನೆನೆಯೋಣ. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಈ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡೋಣ. The lamp. ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸೂರಜ್ PU ಕಾಲೇಜಿನ ಪ್ರಾಂಶುಪಾಲರಾದ ರಕ್ಷಿತ್ ಸರ್ ಕಬಡ್ಡಿ ಪಂದ್ಯಾಟದ ಕುರಿತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತನ್ನು ಆಡಬೇಕಾಗಿ ವಿನಂತಿ. ಇಂದು ನಮ್ಮ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಶಾಲೆ ಮುಡಿಪು ಇಲ್ಲಿ ಮಂಚಿ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ DDP ಆಗಿರ್ಬೋದು, ನಮ್ಮ ಚೇರ್ಮನ್ ಆಗಿರ್ಬೋದು, ಹಾಗೆ ಇದನ್ನು ಆಯೋಜಿಸಿರುವ ಎಲ್ಲರಿಗೂ ನನ್ನ ನಮನಗಳು. ಮಕ್ಕಳೇ, ಚೂರು ನಾನು ಮಾತಾಡ್ತೀನಿ, ಕೇಳ್ತೀರಾ? ನೋಡಿ, ಇದು ವರ್ಷದಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿ. ಸೊ ಲಾಸ್ಟ್ ಇಯರಲ್ಲಿ ಅದರ ಕಳೆದ ವರ್ಷದಿಂದ 100% ರಿಸಲ್ಟ್ ಬಂದಿದೆ. ಸೊ ಈಗ ಕೆಲವರಿಗೆ ಇರ್ಬೋದು, ಈಗ ಕಬಡ್ಡಿ ಒಂದು ಮ್ಯಾಚ್ ಕರೆಕ್ಟ್, ಕಬಡ್ಡಿಯಲ್ಲಿ ನಿಮ್ಮ ಆಟೋಟ ಸ್ಪರ್ಧೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಫಿಸಿಕಲಿ ಫಿಟ್ ಇರ್ತೀರ. ಅದರೊಟ್ಟಿಗೆ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಕರಿಕ್ಯುಲಮ್, ನೀವು ಮುಂದೆ ಏನಾಗಬೇಕು ಅಂತ. ಕೆಲವರಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ವಿವಿಧ ಆಸೆಗಳಿರುತ್ತೆ. ನೋಡಿ, ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ನೀಟ್ ಅಂತ ಒಂದು ಕೋಚಿಂಗ್ ಇದೆ. ನೀಟ್ ಮತ್ತು CET. ಈ ಇಂಜಿನಿಯರ್ ಆಗಬೇಕು ಅಂತ CET ಎಕ್ಸಾಮ್ ಕೋಚಿಂಗ್ ಬರೆದ್ರೆ ನಿಮಗೆ ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಲೈಫಲ್ಲಿ ಮುಂದೆ ಬರಬೇಕು ಅಂತಂದರೆ ಇಂಥ ಕೋಚಿಂಗನ್ನು ಪಡಿಬೇಕು. ನಮ್ಮ ಸೂರಜ್ ಪದವಿ ಪೂರ್ವ ಕಾಲೇಜಲ್ಲಿ ಈ ಸಲ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ, ನೀಟ್ ಮತ್ತು CET ಬ್ಯಾಚ್. ಸೊ ಎಲ್ಲ ಎಫರ್ಟ್ ಆಗ್ತಿದ್ದಾರೆ. ಸೊ ಅದರೊಟ್ಟಿಗೆ ನಾವು ಈ ಪ್ರೋಗ್ರಾಮನ್ನು ಆಯೋಜಿಸಿದ್ದೀವಿ. ಸೊ ಇವತ್ತು ನಮ್ಮ ಈ ಪ್ರೋಗ್ರಾಮಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲಿಂದ ಬಂದಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮಾಡಲಿಕ್ಕೆ ನಮ್ಮ PTA ಮೆಂಬರ್ಸ್ ಅವರೆಲ್ಲ ತುಂಬ ಎಫರ್ಟ್ ಹಾಕಿದ್ದಾರೆ.
ಇನ್ನೂ ಹೆಚ್ಚಿದಾಗಿ ಹೇಳ್ಬೇಕಂತ ಹೇಳಿದರೆ ನಮ್ಮ ಓಲ್ಡ್ ಸ್ಟೂಡೆಂಟ್ ಅಲ್ಯುಮಿನಿ ಅಸೋಸಿಯೇಷನ್ ಇದೆ. ಸೊ ಅವರ ಸಪೋರ್ಟ್ನಿಂದ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಮುಖ್ಯವಾಗಿ ನೀವೆಲ್ಲ ಈ ಕಾರ್ಯಕ್ರಮವನ್ನು ಆಡಬೇಕು, ಎಲ್ಲರೂ ಪಾಲ್ಗೊಳ್ಳಿ. ಸೋಲು ಗೆಲುವು ಕಾಮನ್, ಅದರಲ್ಲಿ ಒಬ್ಬರು ಗೆಲ್ತಾರೆ, ಇನ್ನೊಬ್ಬರು ಸೋಲ್ತಾರೆ. ನಾವು ಸೋಲಿಂದ ಕೂಡ ಕಲೀಲಿಕ್ಕಿದೆ, ಗೆಲುವಿಂದ ಕೂಡ ಕಲೀಲಿಕ್ಕಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. Thank you, sir. I request all the DDPI. Felicitate all the dignitaries to G. Vireshwar Bhatt, retired teacher from SAT Manjeshwar and Falah High School, Kesir. Thank you one and all. Events. ಇವತ್ತಿನ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರು ಜ್ಞಾನದೀಪ ಶಾಲೆಯ ಫೌಂಡರ್ ಆಗಿರ್ತಕ್ಕಂಥ ಮಂಜುನಾಥ್ ರೇವಣ್ಕರ್ ಅವರೇ, ರೇವಣ್ಕರ್ ಅಲ್ಲ ಸರ್, ಓಕೆ. ಹಾಗೆ ಶಿಕ್ಷಕರಾಗಿ ನಿವೃತ್ತರಾಗಿರ್ತಕ್ಕಂಥ ವೀರೇಶ್ವರ ಭಟ್ ಅವರೇ, ಈ ಒಂದು ಸ್ಕೂಲಿನ ಪ್ರಾಂಶುಪಾಲರೇ, ಹಾಗೆ ಇನ್ನೋರ್ವ ಅತಿಥಿಗಳೇ, ಎಲ್ಲ ಶಿಕ್ಷಕ ಸಿಬ್ಬಂದಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು. ಯಾಕಂದರೆ ನೀವು ಮಾತಾಡ್ತಿರೋ ಸರಿ ಉಂಟು, ಯಾಕಂದ್ರೆ ನಿಮ್ಮಲ್ಲಿ ಉತ್ಸಾಹ ಉಂಟು. ಎಷ್ಟೊತ್ತಿಗೆ ನಾವು ಕ್ರೀಡಾಂಗಣಕ್ಕೆ ಹೋಗ್ಬೋದು ಅಂತ, ಕ್ರೀಡಾಂಗಣಕ್ಕೆ ಹೋಗಿ ನಾವು ಎಷ್ಟೊತ್ತಿಗೆ ಗೆಲ್ಲಬೇಕು ಅನ್ನುವಂಥ ಉತ್ಸಾಹ ಉಂಟಲ್ಲ, ಆ ಒಂದು ಉತ್ಸಾಹ ಅದು ನಿಮ್ಮಲ್ಲಿ ನಿರಂತರವಾಗಿರಬೇಕು. ಪ್ಯಾರಿಸ್ ಒಲಿಂಪಿಕ್ ಎಷ್ಟು ಜನ ನೋಡಿದ್ರಿ? ಕೈ ಎತ್ತಿ ನೋಡೋ. ಪ್ಯಾರಿಸ್ನಲ್ಲಿ ಮೊನ್ನೆ ಮುಕ್ತ ಆಯ್ತಲ್ಲ ಸ್ಪರ್ಧೆಯನ್ನು ಎಷ್ಟು ಜನ ನೋಡಿದ್ರಿ? ಟಿ ವಿಯಲ್ಲಿ ನೋಡಿದ್ರಾ? ಎಷ್ಟು ಜನ ನೋಡಿದ್ರಿ? ನೋಡಿ, ಯಾರೂ ನೋಡಿಲ್ಲ. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ನೋಡಿದ್ರೆ ಕೆಲವರಾದರೂ? ನೀವು ನೋಡೇ ಇಲ್ಲ ಭಾಳ ಜನ. ಓಕೆ, ಒಳ್ಳೆಯದು. ಹಾಂ, ನೀವು ಕ್ರೀಡೆ ನೋಡಿದಾಗ ಗೊತ್ತಾಗತ್ತಲ್ಲ. 100 ಮೀಟರ್ಸ್ ಫೈನಲ್ನಲ್ಲಿ ಗೋಲ್ಡ್ ಮೆಡಲ್ಗೂ ಮತ್ತು ಸಿಲ್ವರ್ ಮೆಡಲ್ಗೂ ಇರ್ತಕ್ಕಂಥ ಅಂತರ ಎಷ್ಟು ಅಂತ ಗೊತ್ತುಂಟಾ? 0.005 ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆತ ಗೋಲ್ಡ್ ಮಿಸ್ ಮಾಡ್ಕೊಳ್ತಾನೆ, ಕೆಲವರು ಸಿಲ್ವರ್ ಮಿಸ್ ಮಾಡ್ಕೊಳ್ತಾರೆ. ಇದು ಯಾಕೆ ಆ ರೀತಿ ಆಗ್ತದೆ? ಯಾಕಾಗತ್ತಂದ್ರೆ ಆ ಒಂದು ಬದ್ಧತೆ ಇರುತ್ತಲ್ಲ, ನಮ್ಮದೊಂದು ಗುರಿ ಇರುತ್ತಲ್ಲ, ರೀಚ್ ಆಗಬೇಕನ್ನುವಂಥದ್ದು. ಆ ಗುರಿ ತಲುಪುವಲ್ಲಿರ್ತಕ್ಕಂಥ ಆ ಒಂದು ಬದ್ಧತೆ, ತಾನು 100% ಗೋಲ್ಡ್ ಗೆಲ್ಲಬೇಕನ್ನುವಂಥವ ಗೋಲ್ಡ್ ಗೆಲ್ತಾನೆ. ಉಳಿದವರಲ್ಲಿ ಏನಾಗ್ತಂದ್ರೆ ಉಳಿದ ಸ್ಥಾನವನ್ನು ಅಲಂಕರಿಸ್ತಾರೆ. ಈಗ ನೀವು ಕ್ರೀಡಾಪಟುಗಳಾದವರು ಬರೀ ಮಾತಾಡ್ತಾ ಉಳಿದ್ರೆ ನೀವು ಏನು ಕ್ರೀಡಾಪಟು ಆಗ್ತೀರಿ? ನೀವೇನು ವಿನ್ ಆಗ್ತೀರಿ? ನಿಮ್ಮಲ್ಲಿ ಆ ಕಾನ್ಸಂಟ್ರೇಷನ್ ಇರಬೇಕಾಗ್ತದೆ. ಈಗ ನೋಡಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತೇಳಿ, ಸದೃಢವಾಗಿರ್ತಕ್ಕಂಥ ಶರೀರದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಮತ್ತು ಸದೃಢವಾಗಿರ್ತಕ್ಕಂಥ ಶರೀರ, ಎರಡು ನಾಣ್ಯದ ಒಂದೇ ಮುಖಗಳು, ಅಥವಾ ಒಂದೇ ನಾಣ್ಯದ ಎರಡು ಮುಖಗಳು. ಈಗ ನೀವು ನಿಮ್ಮಲ್ಲಿ ಒಂದು ಕಾನ್ಸಂಟ್ರೇಷನ್, ಉದಾಹರಣೆ ಒಂದು ನಾವು ಕ್ರೀಡೆಗೆ ಕಾಂಪೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನಾವು ಕೂಲಾಗಿ ಕುಂತು ಯಶಸ್ಸನ್ನು ಸಾಧಿಸೋದ್ರ ಬಗ್ಗೆ ನಾವು ಲಕ್ಷ್ಯವನ್ನು ಹಾಕಬೇಕಾಗ್ತದೆ. ಈಗ ನೋಡಿ, ಪ್ರೋ ಕಬಡ್ಡಿ ನೋಡ್ತೀರಿ ನೀವು. ಪ್ರೋ ಕಬಡ್ಡಿಯಲ್ಲಿ ಅವರು ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ನಮ್ಮಲ್ಲಿ ಎಡವಟ್ಟು ಆಗ್ತದೆ. ಯಾರು 100% ಪರಿಪೂರ್ಣತೆ ಇದ್ದಾರೋ ಅವ್ರು ಮಾತ್ರ ಯಶಸ್ಸನ್ನು ಸಾಧಿಸ್ತಾರೆ.
ಹಾಗಾಗಿ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಪರಿಪೂರ್ಣತೆ ಭಾಳ ಇಂಪಾರ್ಟೆಂಟ್. ಈಗ ಈ ಒಂದು ಕಾರ್ಯಕ್ರಮವನ್ನು ಜ್ಞಾನದೀಪ ಮ್ಯಾನೇಜ್ಮೆಂಟ್ನವರು ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ಸೇರಿ ಇದನ್ನು ಆಯೋಜಿಸಿದ್ದಾರೆ. ನೀವೆಲ್ಲರೂ ಭಾಗವಹಿಸಲಿಕ್ಕೆ ಅನೇಕ ಶಿಕ್ಷಕರು ನಿಮ್ಮನ್ನು ಸಿದ್ಧಗೊಳಿಸಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಕ್ರೀಡಾ ಮನೋಭಾವನೆಯಿಂದ, ಯಾಕೆಂದರೆ ಕಬಡ್ಡಿ ಅಂದ್ಕೊಳ್ಳಿ ಅಲ್ಲಿ ತುರ್ಸು ಹೆಚ್ಚು, ಗೊತ್ತಾಯ್ತಲ್ಲ, ಒಮ್ಮೆಲೆ ನಿರ್ಣಾಯಕರ ಮೇಲೆ ಮುಗಿಬೀಳ್ತಾರೆ. ನಿರ್ಣಾಯಕರು ಕೂಡ ಭಾಳ ಕೇರ್ಫುಲ್ಲಾಗಿ ನಿರ್ಣಯವನ್ನು ಕೊಡಬೇಕಾಗ್ತದೆ. ಯಾವುದೇ ಮಗುವಿಗೆ ಅನ್ಯಾಯ ಆಗಿದೆ ಅಂತ ನೋಡ್ಕೊಳ್ಬೇಕು, ಯಾವುದೇ ರೀತಿಯ ತೊಂದರೆಗಳು ಆಗದಿದೆ ಅಂತ ನೋಡ್ಕೊಳ್ಬೇಕು. ನಿರ್ಣಾಯಕರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಎಲ್ಲರೂ ಕೂಡ ಬದ್ಧರಾಗಿರುವಂಥ ಕೆಲಸವನ್ನು ಮಾಡಬೇಕು. ಈ ಒಂದು ಶಾಲೆಯಲ್ಲಿ ಆಯೋಜಿಸಿರತಕ್ಕಂಥ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಹಾಗೆ ನನ್ನನ್ನು ಅಲ್ಲಿಂದ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಂಘಟಕರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. To speak few words about today's event. ಈ ಶಾರದೆ ಗಾನ ಹೃದಯ ಹಾಡಿದು ಶಾರದೆ ಗಾನ, ಶಾರದೆ ಗಾನ ಸಂಗೀತದ ಧ್ಯಾನ, ಶಾರದೆ ಗಾನ ಶಾರದೆ ಗಾನ ಅಂತ ಆ ಶಾರದಾ ಮಾತೆಯನ್ನು ನೆನೆಸಿಕೊಂಡು, ಯಾಕಂದರೆ ಸೂರ್ಯನ ಬೆಳಕಿನಂತೆ ಅದ್ಭುತವಾದ ಪ್ರಕಾಶವನ್ನು ಹೊಂದುವುದೇ ಸೂರ್ಯ. ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್, ಅತ್ಯುತ್ತಮವಾದ ಹೆಸರಿದೆ. ನನಗೊಂದು ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಮುಖ್ಯವಾಗಿ ಇಲ್ಲಿಯ ಚೇರ್ಮನ್ ಮಂಜುನಾಥ್ ರೇವಣ್ಕರ್ ಸರ್ ಅವರಿಗೆ ನಾನು ಅನಂತ ವಂದನೆಗಳನ್ನು ಹೇಳ್ತಾ, ಜೊತೆಗೆ ನೂತನ ಉಪನಿರ್ದೇಶಕರು ಬಂದಿದ್ದಾರೆ, ಅವರಿಗೆ ಮಂಗಳೂರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಕೋರ್ತಾ ಅವರನ್ನು ವಂದಿಸುತ್ತಾ, ಇಲ್ಲಿಯ ಪ್ರಾಂಶುಪಾಲರಿದ್ದಾರೆ ಹಾಗೂ ಇನ್ನವರು ನನಗೆ ಸರಿ ಅವರೆಲ್ಲರನ್ನ ವೇದಿಕೆಯಲ್ಲಿ ಎಲ್ಲರನ್ನ ಸಂಬೋಧಿಸಿ, ಇಲ್ಲಿರ್ತಕ್ಕಂಥ ಅಧ್ಯಾಪಕ ಬಂಧು ಭಗಿನಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಪರಿಚಯ ಎರಡು ಮಾತನ್ನು ಹೇಳಿ ಮುಂದುವರಿಸೋದು ಒಳ್ಳೆಯದು ಅಂತ ಕಾಣುತ್ತೆ. ಐ ಆಮ್ ಎ ರಿಟೈರ್ಡ್ ಟೀಚರ್ ಫ್ರಮ್ SAT ಹೈಸ್ಕೂಲ್ ಮಂಜೇಶ್ವರ. ಮಂಜೇಶ್ವರ ಇಸ್ ನಾಟ್ ಬಿಲಾಂಗ್ ಟು ಕರ್ನಾಟಕ, ಇಟ್ ಇಸ್ ಕೇರಳ. ವಿ ಆರ್ ದ ಗಡಿನಾಡ ಕನ್ನಡಿಗಾಸ್. ನೀವು ಗೊತ್ತಿರ್ಬೋದು, ಗಡಿನಾಡ ಕನ್ನಡಿಗರು ನಾವು. ಅದಕ್ಕಿಂತ ಮೊದಲು ಐ ಹ್ಯಾವ್ ವರ್ಕ್ಡ್ ಎಟ್ ದ ಹೈಸ್ಕೂಲ್ HM ಆಫ್ ಡಿಫರೆಂಟ್ ಸ್ಕೂಲ್ಸ್. Just a minute, I am the founder High School HM of Ambika High School, Savana Belagala. It is in Hassan district. I also worked as a primary teacher too, as an English teacher. I too worked there in Purna Pradnya Education Society, Purna Pradnya School, Belur. I too worked in Hassan as the HM of Kannada Madhyama Shalayadu, Arunodaya, Mangala ಮತ್ತು ಮಾನಸ ಎರಡಿದೆ. ನಾನು ಮಂಗಳ ಹೈಸ್ಕೂಲ್ ಅದರ ಮುಖ್ಯೋಪಾಧ್ಯಾಯನಾಗಿ ಹಾಸನದ ಕಿತ್ತಾನಗರಿಯಲ್ಲೂ ಕೆಲಸ ಮಾಡಿದ್ದೆ. ಕಟ್ಟಕಡೆಗೆ ನಾನು ಬಂದದ್ದೇ KC ರೋಡ್ ತಲಪಾಡಿಯ ಫಲಾ ಎಜುಕೇಷನ್ ಸೊಸೈಟಿಯ 4 ವಿಭಾಗದ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ 1994ರಿಂದ 2000ರವರೆಗೆ ಸೇವೆ ಸಲ್ಲಿಸಿ ಬದುಕು ಕಟ್ಟಿಕೊಳ್ಳಿಕ್ಕೆ ಆಗದ ಕಾರಣ ನಾನು ಕೇರಳಕ್ಕೆ ಹೋದೆ. ನಾನು ಕೇರಳದವ ಅಲ್ಲ. ನನ್ನ ನಿಜವಾದ ಊರು ಗಂಗೆ ನೀರು, ಜೀವಿ ಗಂಗೆ ನೀರು ಕಾವ್ಯನಾಮದಲ್ಲಿ ಬರೀತಾ ಇದ್ದೆ. ನಾನು ಕವಿ, ಸಾಹಿತಿ, ಬರಹಗಾರ, ಅದೇ ರೀತಿ ರಿಪೋರ್ಟರ್. ನಿಮ್ಮ ಹಾಗೆ ನಾನು ಮಂಗಳೂರು ಸಮಾಚಾರ ವಾಹಿನಿಯ ಒಬ್ಬ ಸಂದರ್ಶಕ ಮತ್ತು ರಿಪೋರ್ಟರ್. ನೀವು ನೋಡ್ಬೋದು, ಜೀವಿ ಗಂಗೆ ನೀರು ಎಂಬ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಎಲ್ಲ ಮಾಹಿತಿ ಬರುತ್ತದೆ. ಅಷ್ಟು ಅಲ್ಲದೆ ಒಂದೇ ಒಂದು ವಿಚಾರ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಮಹೇಶ್ ಜೋಶಿ ಇದ್ದಾರೆ, ಅದಕ್ಕಿಂತ ಮನುಬಳಿಗಾರ ಇದ್ದು ಪೋಸ್ಟಿಗೆ ಕಾಸರಗೋಡಿನ ಗಡಿನಾಡ ಕನ್ನಡಿಗನಾಗಿ ನಾನು ಖಂಡಿತ ಚುನಾವಣೆಗೆ ನಿಲ್ತೇನೆ. ಅದರಲ್ಲಿ ಎರಡು ಮಾತಿಲ್ಲ, ಸೋಲಿಗಾಗಿ ನಿಲ್ಲುವುದು ಹೇಳಿ ಸರ್ ನಾನು ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ನಿಮ್ಮ ಮಂಜುನಾಥ್ ರೇವಣ್ಕರ್ ಸಮೇತ ಸಾಹಿತ್ಯಾಭಿಮಾನಿ ಎಂಬುದನ್ನು ಗೊತ್ತಾಗುತ್ತಾ ಈಗ ವಿಷಯಕ್ಕೆ ಬರ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯು ಆರ್ ದ ಲಕ್ಕಿಯೆಸ್ಟ್ ಫೆಲೋ, ಲಕ್ಕಿಯೆಸ್ಟ್ ಸ್ಟೂಡೆಂಟ್. ಇಂಥ ಒಬ್ಬರು ಚಾರ್ಮನ್ ಇದ್ದಾರೆ, ಇಷ್ಟು ಒಳ್ಳೆಯ ಶಾಲೆಯಲ್ಲಿ ನೀವು ಕಲಿತಾ ಇದ್ದೀರಾ. ಮಾಧ್ಯಮದ ಪ್ರಶ್ನೆ ಅಲ್ಲ, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು. ನಾವು ಶಿಸ್ತನ್ನು ಕಲಿಬೇಕು. ನೋಡಿ ಎಷ್ಟೊಂದು ಶಿಸ್ತುಬದ್ಧರಾಗಿದ್ದೀರಾ ನೀವು, ಎಷ್ಟೊಂದು ಮೌನತೆ ಇದೆ, ಇದು ಬೇಕು ನಮಗೆ. ವಿದ್ಯಾರ್ಥಿ ದಶೆಯಲ್ಲಿ ಕಲಿಯುವಂಥದ್ದು ಇದನ್ನು ನಾನು ಈಗಾಗಲೇ ಹೇಳಿದೆ, ಹಲವು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯನಾಗಿದ್ದೇನೆ. 1ನೇ ಕ್ಲಾಸಿಗೆ ಪಾಠ ಮಾಡಲಿಕ್ಕೂ ಗೊತ್ತಿದೆ, 5ನೇ ಕ್ಲಾಸಿಗೂ ಪಾಠ ಮಾಡಿ ಗೊತ್ತಿದೆ, ಬೇಕಾದ್ರೆ PUCಗೂ ಬೇಕಾದ್ರೆ ಪಾಠ ಮಾಡ್ಬೋದು. ನಾನು ಕನ್ನಡದ ಅಧ್ಯಾಪಕ ಅಲ್ಲ. I am the English teacher. Throughout Karnataka almost be as an English teacher, but when I cross the border, I become the Kannada RP. ಕನ್ನಡದ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವು ಅಧ್ಯಾಪಕರಿಗೆ ನಾನು ತರಗತಿ ತಗೊಂಡಿದ್ದೇನೆ.
ರಾಜ್ಯ ಮಟ್ಟದ ಕಲೋತ್ಸವ, ಇಲ್ಲಿ ಅದನ್ನು ಪ್ರತಿಭಾ ಕಾರಂಜಿ ಕರಿತೀರಾ ನೀವು. ರಾಜ್ಯ ಮಟ್ಟದ ಕಲೋತ್ಸವದಲ್ಲಿ ಕೇರಳದ ಕಾಮಿಂಗಾಡಿನಲ್ಲಿ 4 ಭಾಷೆಯಲ್ಲಿ ನಾನೇ ಅನೌನ್ಸ್ ಮಾಡಿದ್ದು ಎಲ್ಲ ಮೀಡಿಯಾದಲ್ಲಿ ಬಂದಿದೆ. ಯಾವುದೆಲ್ಲ ಭಾಷೆ? ನನ್ನ ಮಾತೃಭಾಷೆ ಮರಾಠಿಯಲ್ಲಿ ಚಿತ್ಪಾವನ ಮರಾಠಿ, ಕೊಂಕಣಿ ಬರ್ತದೆ, ನಮ್ಮ ಶಾಲೆ ಕೊಂಕಣಿಗರದೆ, ಅದು ಮೊದಲೇ ಬರ್ತದೆ ನನಗೆ. ಮರಾಠಿ, ತುಳು, ಎಂಕ್ ತುಳು ಬರ್ಪುಡು, ತುಳುವೆ ರೆಂಕಲು ತುಳು ನಾಡುಗ ಕೊಂದೋಡು ಅವು ಎಂಕ್ಲು ಯಾಪಲ ಮದಪ್ಪರ ಇಜ್ಜಿ ತುಳು. ಇಂಗ್ಲೀಷ್ ನಿಮ್ಗೆ ಗೊತ್ತಾಗಿದೆ, ಹಿಂದಿ ಗೊತ್ತುಂಟು. ಆದರೆ ನಾನು ಅಲ್ಲಿ ಹೇಳಿದ್ದು ಇಂಗ್ಲೀಷ್ ಮತ್ತು ತುಳು ಮತ್ತು ಕನ್ನಡ ಮತ್ತು ಮರಾಠಿ. ಈಗಲೂ ಬೇಕಾದ್ರೆ ಹೋಗಿ ನೀವು ನೆಟ್ಟಲ್ಲಿ ನೋಡಿ ಬರ್ತದೆ. ಅಂದರೆ ಯಾಕೆ ಹೇಳಿದೆ ಗೊತ್ತಾ, ನಾನು ಸರ್ವೇ ಸಾಮಾನ್ಯ STM ಕಾಲೇಜಿನ ಹಳೆ ವಿದ್ಯಾರ್ಥಿಯಾದ ನಾನು ಮೊನ್ನೆ ನೆನಪಿನಂಗಳದ ಕಾರ್ಯಕ್ರಮದಲ್ಲಿ ಹೇಳಿದರೆ, ನಾನು ಥರ್ಡ್ ಕ್ಲಾಸ್ ಸ್ವಾಮಿ, ಊಟ ಮಾಡಲಿಕ್ಕೆ ಗತಿ ಇರಲಿಲ್ಲ, ಹಾಕೊಳ್ಳಿಕ್ಕೆ ಬಟ್ಟೆ ಇರಲಿಲ್ಲ, ಪಂಚೆಯಲ್ಲಿ ಹುಟ್ಟು ಕಾಲೇಜಿಗೆ ಹೋದವರು ನಾವು ಎಂಬುದನ್ನು ನಾನು ಮಾಧ್ಯಮದಲ್ಲಿ ಹೇಳಿದ್ದೇನೆ. ಒಬ್ಬೊಬ್ಬರದ್ದೊಂದು ಹೇಳ್ಯಾರ, ಬೇರೆ ಸಂಗತಿ. ಅದನ್ನು ಸಮೇತ ಯೂಟ್ಯೂಬಲ್ಲಿ ಇದೆ, ಅದು ಯು ಪ್ಲಸ್ ಇದರಲ್ಲಿ ಬಂದಿದೆ. ಹೀಗೆ ಜೀವನದ ಕಷ್ಟಗಳನ್ನು ಅನುಭವಿಸಿದರೆ ಮಾತ್ರ ಒಬ್ಬ ಪರಿಪೂರ್ಣನಾದ ವ್ಯಕ್ತಿ ಆಗುವುದು. ಇದು ಶಾಲೆ ಒದಗಿಸ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಈ ತಿಂಗಳು ಗೊತ್ತಲ್ಲ ನಿಮಗೆ ಶಿಕ್ಷಕ ದಿನಾಚರಣೆ ಅಲ್ವಾ ಸರ್? ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಕರ ಸರಣಿ ಪರಿಚಯದ ಮಾಲಿಕೆಯನ್ನು ಆರಂಭಿಸಿದ್ದು ನಮ್ಮ ಮಂಗಳೂರು ಸಮಾಚಾರ ವಾಹಿನಿ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ. ಮೊನ್ನೆ ತಾನೇ ಡಾಕ್ಟರ್ ಟಿ ಕೃಷ್ಣಮೂರ್ತಿ STM ಕಾಲೇಜಿನ ಎಕನಾಮಿಕ್ಸ್ ಲೆಕ್ಚರಿಂದ ಆರಂಭವಾಗಿದೆ. ಆ ನಂತರ ಸಂಗೀತ ಅಧ್ಯಾಪಕರು ಇನ್ನು ಬರ್ತಾ ಇದೆ, ಒಂದು 10-14 ಜನ ಇದ್ದಾರೆ. ಅದು ನೀವು GV ಗಂಗೆ ನೀರು ಯೂಟ್ಯೂಬನ್ನು ನೋಡಿ ಅದನ್ನು ಆಸ್ವಾದಿಸಿ. ನಾನು ವೀರೇಂದ್ರ ಹೆಗ್ಡೆ ಅವರದ್ದು ಸಂದರ್ಶನ ಮಾಡಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು. ಥಟ್ ಅಂತೇಳಿ ಅವರ ಸೋಮೇಶ್ವರ ಅವರ ಸಂದರ್ಶನ ಇದೇ ಮಂಗಳೂರಲ್ಲಿ ಮಾಡಿದ್ದೇನೆ. UT ಖಾದರ್ ಅವರಿಗೂ ಮೊನ್ನೆ ತಾನೇ ಸಂದರ್ಶನ ಮಾಡಿದ್ದೇನೆ. ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತೇನೆ, ಯಾಕೆಂದರೆ ಅನುಭವದ ಆಳ. ಸುಮಾರು 13 ವರ್ಷಗಳ ಕಾಲ ನನ್ನ ಸೇವಾವಧಿಯನ್ನು ನೀರ ಮೇಲಿನ ಹೋಮ ಮಾಡಿ ಹೋದವ ನಾನು. ಕೇವಲ 19 ವರ್ಷಗಳ ಸೇವಾವಧಿಯಲ್ಲಿ UP ಅಧ್ಯಾಪಕ, ಅಲ್ಲಿ UP ಅಂದರೆ ಅಪ್ಪರ್ ಪ್ರೈಮರಿ, LP ಹೇಳ್ತೇವೆ ಲೋವರ್ ಪ್ರೈಮರಿ, ಹೈಸ್ಕೂಲ್ ಹೇಳ್ತೇವೆ ಹೈಸ್ಕೂಲ್, HSS ಹೇಳ್ತೇವೆ ಹೈಯರ್ ಸೆಕೆಂಡ್ರಿ, ಎಲ್ಲಿ PUC ಇಲ್ಲ. ಹೈಯರ್ ಸೆಕೆಂಡ್ರಿ ಇರೋದು ಯಾರಿಗೂ ಮಾರ್ಕ್ ಕೊಡೋದಿಲ್ಲ, ಗ್ರೇಡ್ ಸಿಸ್ಟಮ್, ಎಲ್ಲ ಗ್ರೇಡೇ ಬರೋದು ಸರ್ಟಿಫಿಕೇಟ್ಗಳಲ್ಲಿ. ಆದರೆ PUCಯಲ್ಲಿ 2 ಕೊಡ್ತಾರೆ. PUC ಅಂತ ಹೇಳೋದಿಲ್ಲ, ಅದು ಹೋಗಿದೆ. ಆಗ ಒಬ್ಬರಲ್ಲಿ ಕೇಳಿದಂತೆ, ಅದೊಂದು ಜೋಕ್ ನೆನಪಾಯಿತು. ಅಲ್ಲಪ್ಪ ನೀನೇನು ಕಲ್ತಿದ್ಯಾ ನೋಡಿ, ಇವರು ಈ ಮಕ್ಕಳು ನೋಡಿ ಏನೊಂದು ಚಟುವಟಿಕೆ ಇದ್ದ ನೋಡಿ ಭಾಳ ಅದ್ಭುತ ನನ್ನ ಎದುರಿಗೆ ಕಾಣ್ತಾ ಇದೆ ನೋಡಿ, ಮತ್ತೆ ಮಾಡಿ ಅಮ್ಮ, ನೋಡಮ್ಮ ಕಬಡ್ಡಿ ನಾನು ಆಡುವ, ಮತ್ತೆ ಆಡು. ಇಲ್ಲಿ ಕೇಳಿ ಆ ಹುಡುಗಿಯಲ್ಲಿ ಕೇಳಿದ್ದು ನೀನೇನು ಕಲ್ತಿದ್ಯಮ್ಮ ಅಂತ. ಆ ಹುಡುಗಿ ಏನು ಹೇಳಿದ್ರು ಗೊತ್ತಾ, ಕಪ್ಪನ್ನು ಉಲ್ಟಾ ಇಟ್ಲು, ಕಪ್ಪನ್ನು ತಿರುಗಿ ಇಟ್ಲು. ಯಾವುದು ಹೇಳಿ ನೋಡುವ. ಹುಡುಗಿಯಲ್ಲಿ ಕೇಳಿದ್ದು ನೀನು ಏನು ಕಲ್ತಿದ್ದಿಂದ, ಅವಳು ಏನು ಮಾಡಿಲ್ಲ, ಲೋಟವನ್ನು ತಿರುಗಿಸಿಡ್ಲು, ಕಪ್ಪನ್ನು ತಿರುಗಿಸಿಡ್ಲು. ಹೇಳಿ ನೋಡುವ ಏನು, ಯಾವ ಕ್ಲಾಸ್ ಹೇಳಿ? ಯಸ್, ದಟ್ ಈಸ್ ರೈಟ್, PUC. ಎಷ್ಟು ಸುಲಭದಲ್ಲಿ ಹೇಳಿಲ್ಲ. ಇನ್ನೊಂದು ಅದೇ ಥರ ಹೇಳ್ತೀನಿ ನೋಡೋಣ, ನೀವು ಉತ್ತರ ಕೊಡ್ತೀರ ನೋಡೋಣ. ನೀವೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ವಾ? A is son of B, but B is not. A is son of B, remember A, but B is not A's father. Tell me the answer immediately. ಮುಗಿಸ್ತೇನೆ. Tell me the answer immediately. A is son of B, B is not A's father. ನಮ್ಮ ದೇಶದ ದುರಂತ ಇದು. ಹೇಳಿ ನೋಡು, ಗೊತ್ತಿಲ್ವಾ? ಹೆಣ್ಣು ಮಕ್ಕಳೇ, ತಾಯಿಯಂದ್ರೆ ಮರಿಬೇಡಿ. ಅಮ್ಮನಿಗೂ ಮಗಳೇ ಅಥವಾ ಮಗನೇ ಅಲ್ವಾ, ಯಾಕೆ ಮರಿತಾ ಇದ್ದೀರಾ? ಅಷ್ಟು ಹೇಳ್ತಾ ಕ್ರೀಡೆಯ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ನಡೆದಿದೆ ಅಲ್ವಾ ಸರ್? ಹಲವು ಮೆಡಲ್ಗಳನ್ನು ಪಡೆದದ್ದು ಈ ಭಾರತ ದೇಶ ಅಂತ ತಿಳ್ಕೊಳ್ಳಿ. ಈ ಕ್ರೀಡೆಯ ಬಗ್ಗೆ 2 ಮಾತು ಅಂದರೆ ಕಬಡ್ಡಿ ಜನಪದ ಕ್ರೀಡೆ ಇವತ್ತು ಒಲಿಂಪಿಕ್ವರೆಗೂ ಸೇರಿದೆ. ಈ ಕ್ರೀಡಾ ಮನೋಭಾವದಿಂದ ನೀವು ಆಟ ಆಡಿ ದೈಹಿಕವಾಗಿಯೂ ಬೆಳವಣಿಗೆ ಆಗ್ತೀರಾ, ಮಾನಸಿಕವಾಗಿ ಬೆಳವಣಿಗೆ ಆಗ್ತೀರಾ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಆಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ಹಾರೈಸಿಕೊಂಡು ಈ ಕ್ರೀಡೋತ್ಸವಕ್ಕೆ, ಯಾವ ಕ್ರೀಡೋತ್ಸವಪ್ಪ ಅಂದರೆ ಬಂಚಿ ವಲಯ ಮಟ್ಟದ ಪ್ರೌಢಶಾಲಾ ಮಟ್ಟದ ಕ್ರೀಡೋತ್ಸವಕ್ಕೆ ಎಲ್ಲ ರೀತಿಯ ಶುಭ ಹಾರೈಸಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಆಡ್ತಾ ಇದ್ದೇನೆ. ನಮಸ್ತೆ. Thank you sir for your wonderful words. ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ವೇದಿಕೆಯನ್ನು
ನಾನು ಇಲಾಖೆಯ ಪರವಾಗಿ ಈ ಒಂದು ಸಂಸ್ಥೆಗೆ ಧನ್ಯವಾದ ಅರ್ಪಿಸಲಿಲ್ಲ ಅಂದರೆ ನಂದು ತಪ್ಪಾಗುತ್ತೆ. ಯಾಕಂದರೆ ಇಷ್ಟು ಚೆನ್ನಾಗಿ ಕೋರ್ಟಿಂದ ಹಿಡಿದು ಊಟೋಪಚಾರದಿಂದ ಹಿಡಿದು ಎಲ್ಲವನ್ನ ಸುಸಜ್ಜಿತವಾಗಿ ನಮಗೆ ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಮ್ಮ ಇಲಾಖೆಯ ಪರವಾಗಿ ಈ ಶಾಲೆಯ ಚೇರ್ಮನ್, ಪ್ರಿನ್ಸಿಪಾಲ್ ಹಾಗೆ ಎಲ್ಲ ಶಿಕ್ಷಕ ವೃಂದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು 15 ಬಾಲಕರ ತಂಡ ಹಾಗೆ 8 ಬಾಲಕಿಯರ ತಂಡ ಭಾಗವಹಿಸಿದೆ. ಸೊ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇರುವಂಥದ್ದು 2 ಕೋರ್ಟ್. ಆದ ಕಾರಣ ತಂಡದ ಹೆಸರನ್ನು ಕೂಗಿದ ಕೂಡಲೇ ತಂಡದ ವ್ಯವಸ್ಥಾಪಕರು ಅಥವಾ ಆ ಶಾಲೆಯ ಶಿಕ್ಷಕರು ತಮ್ಮ ತಂಡವನ್ನು ಕೋರ್ಟಲ್ಲಿ ಹಾಜರು ಮಾಡಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾಗೆ ಇನ್ನೊಂದು ಮಾತು, ಕಬಡ್ಡಿ ಅಂದರೆ ಎಲ್ರಿಗೂ ಇಷ್ಟ ಆಗುವಂತಹ ಗೇಮ್. ಯಾಕಂದರೆ ಡೇ ಟು ಡೇ ಲೈಫಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಹೇಳೋದಾದರೆ ಕಾಲೆಳೆಯೋದ್ರಂದರೆ ಎಲ್ರಿಗೂ ಇಷ್ಟವಾದ ಕೆಲಸ. ಸೊ ಕಬಡ್ಡಿ ಕೂಡ ಹಾಗೆ, ಇದರಲ್ಲಿ ಕಾಲೆಳೆಯುವಂಥದ್ದು, ಯಾರನ್ನ ಮುಂದಕ್ಕೆ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ. ಹಾಗೆ ಈ ಒಂದು ಕ್ರೀಡೆಯ ಬಗ್ಗೆ ಎಲ್ಲರೂ ತಿಳಿದಿರೋ ಕಾರಣ ಎಲ್ಲರೂ ಕ್ವಶನ್ ಮಾಡಲಿಕ್ಕೆ ಬರ್ತಾರೆ. ಸೊ ಈ ಸಮಯದಲ್ಲಿ ನಾನು ಒಂದು ಎಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಂಡದ ವ್ಯವಸ್ಥಾಪಕರು ಅಥವಾ ಆ ಶಾಲೆಯ ಶಿಕ್ಷಕರು ಮಾತ್ರ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಇದೆ. ಬೇರೆ ಯಾರು ಕೂಡ ಅಧಿಕಾರ ಮಾಡಲಿಕ್ಕೆ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ 4 ಗಂಟೆಯ ಒಳಗಡೆ ನಾವು ಈ ಒಂದು ಕ್ರೀಡಾಕೂಟವನ್ನು ಮುಗಿಸಿಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆದ ಕಾರಣ ಎಲ್ಲರೂ ಸಹಕರಿಸಬೇಕು. ಎಲ್ರಿಗೂ ಎಲ್ಲ ಗೊತ್ತಿದೆ, ಆದರೆ ಗೊತ್ತಿರುವುದೆಲ್ಲ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕ್ವಶನ್ ಮಾಡ್ತಾ ಕೂತ್ರೆ ನಮ್ಮ ಕ್ರೀಡಾಕೂಟ ಸಾಯಂಕಾಲದೊಳಗಡೆ ಮುಗಿಯೋದು ಕಷ್ಟ ಆಗುತ್ತೆ. ಸೊ ಎಲ್ಲರೂ ಸಹಕರಿಸಿ. ಹಾಗೆ ಮಗದೊಮ್ಮೆ ಈ ಸಂಸ್ಥೆಗೆ ಹೃದಯಾಂತರಾಳದಿಂದ ಧನ್ಯವಾದನ ಅರ್ಪಿಸ್ತಾ ತನವನ್ನು ಅಳವಡಿಸುತ್ತಾ ಉತ್ಸಾಹದಿಂದ ಎಲ್ಲ ಕಾರ್ಯಗಳಲ್ಲಿ ಬೆಂಬಲವನ್ನು ನೀಡುತ್ತಿದ್ದ ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ಚೇರ್ಮನ್ರಾಗಿರುವ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಸರ್, ನಿಮ್ಮ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಬಡ್ಡಿ ಪಂದ್ಯಾಟದ ಉದ್ಘಾಟಕರಾಗಿ ಬಂದಂತಹ ನನ್ನ ಮಾರ್ಗದರ್ಶಕರು, ನನ್ನ ಊರಿನ ಹಿರಿಯರಾದಂಥ ವೆಂಕಟೇಶ್ ಸುಬ್ಬಯ್ಯ ಪಟಗಾರವರೇ, ವೀರೇಶ್ವರ್ ಭಟ್ ಅವರೇ, ವಿನೋದ ಅವರೇ, ನನ್ನ ಆತ್ಮೀಯ ಪ್ರಿನ್ಸಿಪಾಲ್ರೇ ಹಾಗೂ ಶಿಕ್ಷಕರೊಂದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಮುದ್ದು ಮಕ್ಕಳೇ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದರೆ, ಮಂಚಿ ವಲಯದ ತಾಲೂಕು ಮಟ್ಟದ ಈ ಕಬಡ್ಡಿ ಪಂದ್ಯಾಟಕ್ಕೆ ಇಷ್ಟೆಲ್ಲ ಜನ ನೀವು ಸೇರಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಂದು ಸೌಭಾಗ್ಯ ಏನಂತ ಹೇಳಿದರೆ, ನಮ್ಮ ಕುಮಟಾದಿಂದ ನಾನು ಹುಟ್ಟಿದ ಊರು ಹಿರೇಗುತ್ತಿ ಹತ್ರ ಕುಮಟಾದಲ್ಲಿ ಇರುವಂಥ ನನ್ನ ಆತ್ಮೀಯರಾದ ನಮ್ಮ ಊರಿನವರು DDP ಆಗಿ ವೆಂಕಟೇಶ್ ಪಟಗಾರವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆಯ ಪುತ್ರರಾಗಿ DDP ಆಗಿ ಬಂದಿದ್ದಾರೆ. ಅವರಿಗೆ ನಾನು ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಮಕ್ಕಳ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ವೆಂಕಟೇಶ್ ಪಟೇಲ್ ಎದ್ದು ನಿಂತು ನೀವು ಅಭಿನಂದನೆ ಸಲ್ಲಿಸಬೇಕು. ಮಕ್ಕಳು ಎದ್ದು ನಿಂತು, ಎಲ್ಲರೂ ಎದ್ದು ನಿಲ್ಲಿ, ಜೋರಾಗಿ ಚಪ್ಪಾಳೆ ತಟ್ಟಿ ಎಲ್ಲರೂ. ಸೋಲು ಗೆಲುವು ಯಾವಾಗಲೂ ಇದ್ದದ್ದೇ ಇರುವುದೇ, ಅದಕ್ಕೆ ಯಾರು ಹೆದರಬೇಕಂತಿಲ್ಲ. ಆದರೆ ಜಾಗ್ರತೆಯಾಗಿ ಆಟ ಆಡಿ, ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಎಲ್ಲ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲಿನ ಎಲ್ಲ ಟೀಚರ್ಸ್ ವರ್ಗ ಹಾಗೂ PTA ಕಮಿಟಿ ಹಾಗೂ PTA ಅಸೋಸಿಯೇಷನ್ ಅವರು ಎಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ನಾನು ಶುಭ ಕಬಡ್ಡಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಗೆದ್ದಂಗೆ, ಯಾರೂ ಸೋಲುವುದಲ್ಲ, ಎಲ್ಲರೂ ಗೆದ್ದಂಗೆ. ಹೀಗಾಗಿ ಒಳ್ಳೆ ಮನಸ್ಸಿಂದ ಆಟ ಆಡಿ ಯಾವುದೇ ಅನಾಹುತಗಳನ್ನು ಆಗದೇ ಇದ್ದಂಗೆ ನೋಡಿಕೊಳ್ಳುವಂಥ ಕೆಲಸ ನಮ್ಮ ಜವಾಬ್ದಾರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ.
Vote of thanks. Attention, please. Feeling gratitude and not expressing it, just like wrapping a present and not giving it. Here, I'm standing before you to propose vote of thanks. Hearty vote of thanks to our chief guest, Mr. Venkatesh Subbaiah Patagar, DDPI Dakshin Kannada, who spared time from his busiest schedule to grace this occasion. Thank you, sir. I also thank Mr. Vireshwar Bhatt for your gracious presence. Thank you, sir. I also thank the technical team for your support and guidance. Thank you. I also thank Mrs. Vinoda, the Nodal Officer, for your gracious presence. Thank you, ma'am. I would like to thank our chairman, Dr. Manjunath S. Revankar, for giving us as an opportunity to organize this Kabaddi tournament. Thank you, sir. And also thankful to our principal, Mr. Rakshit Kulal, who motivated and supported for this event. Thank you, sir. A heartfelt thanks to all the players and teachers of different schools for their gracious presence and participation. Thank you. Thank you to the spectators and supporters for their enthusiasm and motivation. Finally, a big thank to our teachers, non-teaching staff, and technical team for providing excellent facilities and ensuring everything goes on smoothly. In conclusion, thank you all once again for your valuable contribution and participation. Finally, last but not least, I also thank the media for their support and inspiration. Thank you. ಸೋಲಿನಿಂದ ಯಾರು ಕಂಗೆಡಬೇಕಿಲ್ಲ, ಯಾಕೆಂದರೆ ಸೋಲು ಗೆಲುವಿಗಿಂತಲೂ ಹೆಚ್ಚು ಪಾಠ ಕಲಿಸುತ್ತದೆ.
ನಿಮ್ಮ ತಂಡದಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶ ಅಲ್ಲಿ ಕ್ರೀಡಾಪಟುಗಳ ಬಗ್ಗೆ ನೋಡಬೇಕು. ಮೊದಲ ಭಾರತೀಯ ಪಂದ್ಯ GHS ಸೂರಿಬೈ ಸಜಿಪಾಲ್ ನಡುವೆ. First match GHS Suribai and Sajipal Adams. Second match Pragati Kukajan and Arun Maria. Third match Sajipal and Saravagan Pati. August Cross one by Sajipa Nadu. Madam, cross one by Sajipa Nadu. Colt, ಯಾವುದು ಯಾವ ಕೋಲ್ಟ್ 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 ಯಾವುದು ಕೋಲ್ಟ್ ಇದೇ ಕೋಲ್ಟ್ ಅದು. ಸಾಕು ಬಾ ಅಷ್ಟರಲ್ಲೇ ಬೋನಸ್ ಬಾ ಸಾಕು ಬಾ ಬಾ ಕಾಡುಮಠ ವರ್ಸಸ್ ಕುಕ್ಕಾಗೆ ಈಗ ಆದಷ್ಟು ಬೇಗ ಅಂಗಣ ಪ್ರವೇಶ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಅಫಿಷಿಯಲ್ಸ್ ನಿಮಗಾಗಿ ಕಾಯ್ತಾ ಇದ್ದಾರೆ. ಬೇಗ
ಅಂಡರ್ 17 ಬಾಲಕರ ವಿಭಾಗದ
ಮೊದಲ ಪಂದ್ಯಾಟ GHS ಸಜಿಪನಡು ವರ್ಸಸ್ ಶಾರದಾ ಗಣಪತಿ. GHS ಸಜಿಪನಡು ವರ್ಸಸ್ ಶಾರದಾ ಗಣಪತಿ. ಶಾರದಾ ಗಣಪತಿಯಲ್ಲಿದೆ, ಸಜಿಪನಡು ರೆಡಿ ಇದ್ದಾರೆ. ಶಾರದಾ ಗಣಪತಿ ಶಾರದಾ ಗಣಪತಿ ಟೀಮ್ ಏನಿದೆ, ಕ್ಯಾಪ್ಟನ್ಸ್ ಬನ್ನಿ. ಎಸ್, ಓಕೆ, ಬನ್ನಿ. ಸುದೀಪ ಕ್ಯಾಪ್ಟನ್ ಬನ್ನಿ.